ನೋಡು, ಪಾಪ ಅವಳು ಕಳ್ಳಿ ತರ ಕಾಣಿಸ್ತಾಳ. ನಿಜ ಅಜ್ಜಿ, ಕಳ್ತನ ಮಾಡಿ ವಾಪಸ್ ತಂದು ಕೊಡೋರ್ ಬಿಹೇವಿಯರ್ಗೂ ಕಳ್ತನ ಮಾಡ್ದೇನೆ ವಾಪಸ್ ತಂದು ಕೊಡೋರ್ ಬಿಹೇವಿಯರ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ನಾವು ಎಷ್ಟೇ ನಾಟಕ ಮಾಡ್ಬೋದು, ಆದ್ರೆ ಸತ್ಯ ನಮ್ಮ ಮುಖದಲ್ಲಿ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಇವಳು ಕಳ್ತನ ಮಾಡಿರೋಳ ತರ ಕಾಣಿಸ್ತಾ ಇದ್ದಾಳ. ನನ್ಗಂತೂ ಅನ್ಸಲ್ಲ. ಈಗ ಮುಖ್ಯವಾಗಿ ಈ ಹಾರ ಈ ಮನೆಯಿಂದ ಅವಳ ಮನೆ ಹೇಗೋಯ್ತು ಅನ್ನೋದು ಗೊತ್ತಾಗ್ತದೆ. ಯಾಕೋ ಇದು ನಮ್ಮ ಪಾಲಿಗೆ ಸ್ವಲ್ಪ ಗೋಲ್ ಆಗೋ ತರ ಇದೆ ನೋಡಿ, ಒಂದ್ ವೇಳೆ ಇವಳು ಸುಳ್ಳು ಹೇಳ್ತಾ ಇದ್ರೆ ಇವಳಿಗೆ ಶಿಕ್ಷೆ ಆಗುತ್ತೆ. ಇಲ್ಲ ಅಂದ್ರೆ ಈ ಹಾರ ತಗೊಂಡೋಗಿ ಇವಳ ಮನೆಗೆ ಯಾರು ಇಟ್ರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಿಸ್ಟರ್, ಪ್ಲೇಟ್ ಚೇಂಜ್ ಮಾಡು. ನೀನ್ ಹೇಳಿದ್ ಕರೆಕ್ಟ್ ಗೌತಮ್. ಯಾರು ಈ ಕೆಲಸ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಲ್ಲ, ನೀವಿಬ್ರು ಅವಳ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ಅಂದ್ಮೇಲೆ ಈ ವಿಷಯ ಯಾಕೆ ಹೇಳ್ಯೋದು? ಇಲ್ಲೇ ಬಿಟ್ಬಿಡೋಣ. ಅದ್ಯಾಕೆ ಬಿಡಕ್ಕಾಗತ್ತೆ? ಪ್ರಶ್ನೆ ಹುಟ್ಕೊಂಡಿದೆ ಅಂದಾಗ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ಬೇಡವಾ? ನೋಡಪ್ಪ, ಇದನ್ನ ಯಾರು ತಗೊಂಡಾಗಲ್ಲಿಟ್ರು ಪತ್ತೆ ಹಚ್ಚಬೇಕು, ಬಿಡಬಾರ್ದು. ನಾನು ಅದನ್ನೇ ಹೇಳ್ತಾ ಇರೋದತ್ತೆ. ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಗೌತಮ್ ಯಾಕೆ ಈ ತಲೆನೋವು? ಅವನ್ಗಿರೋ ಕೆಲ್ಸನೇ ಮಾಡಕ್ ಟೈಮ್ ಇಲ್ಲ, ಇದು ಬೇರೆನಾ? ಜೈ, ಈ ಕೆಲಸ ನೀನ್ ನೋಡ್ಕೊ. ನೀವೆಲ್ಲ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಗೌತಮ್ ಕೊಡು. ಸಾರಿ ಸುಧಾ, ದುಡುಕ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ನಾನು ಈ ರೀತಿ ಆರೋಪ ಮಾಡಬಾರ್ದಾಗಿತ್ತು. ಇರಲಿ ಬಿಡಿ ಮೇಡಮ್, ನಾನೇನು ಅಂದ್ಕೊಳ್ಳಲ್ಲ. ಮನೆಗೆ ಹೋಗಿ ಕೆಲಸ ಮಾಡೋಳಲ್ವಾ, ನನಗಿದೆಲ್ಲ ಅಭ್ಯಾಸ ಇದೆ. ಏ ಪುಟಿ, ಇದೇನ್ ಪುಟ, ಸ್ಕೂಲ್ ಹೋಗೋ ಟೈಮಲ್ಲಿ ವಾಪಸ್ ಬರ್ತಾ ಇದೆಯಲ್ಲ, ಏನಾದ್ರು ಮರ್ತ್ಬಿಟ್ಯಾ? ಇಲ್ಲ, ಮಾಜಿ ಮಂತ್ರಿ ಅವರು ಸತ್ತೋದ್ರಂತೆ, ಅದಕ್ಕೆ ರಜೆ ಕೊಟ್ಟಿದ್ದಾರೆ. ಓ ಹೌದಲ್ವಾ, ಮಜಾ. ಹಾಗಾದ್ರೆ ಏನ್ ಮಾಡ್ತೀಯಾ? ಇಡೀ ದಿವಸ ಆಟ ಆಡ್ತಿರ್ತೀಯಾ? ಯಾರ ಜೊತೆ ಆಟ ಆಡ್ಲಿ? ಅಮ್ಮ ಕೆಲಸ ಮಾಡ್ತಿರ್ತಾರೆ, ಅಜ್ಜಿಗೆ ಹುಷಾರಿಲ್ಲ. ನೀವು ಬರ್ತೀರಾ ಆಟ ಆಡೋಣ? ನಾನು ಬರ್ತೀನಿ, 3 ಜನ ಆಟ ಆಡೋಣ. ಹ್ಞೂ ಪುಟ, ನನಗೂ ಆಟ ಆಡ್ಬೇಕು ಅಂತ ತುಂಬಾನೇ ಆಸೆ. ಏನ್ ಮಾಡ್ಲಿ, ತುಂಬಾ ಬ್ಯುಸಿ, ಕೆಲಸ ಇದೆ ನನಗೆ. ನೀನು ಒಂದು ಕೆಲಸ ಮಾಡು. ನೋಡಿ, ಇವ್ರು ಇದಾರಲ್ಲ, ಇವರು ಟೀಚರು. ಇವ್ರಿಗೆ ಮಕ್ಕಳನ್ನ ಆಡಿಸಿ ತುಂಬಾ ಅಭ್ಯಾಸ ಇದೆ. ನೀನು ಇವ್ರ ಜೊತೆ ಆಡು, ಓಕೆ? ಹೋಗ್. ಹೌದಾ ಆಂಟಿ? ಆಂಟಿ? ಹೌದು ಪುಟ, ಆಂಟಿ. ಕರ್ಕೊಂಡೋಗಿ ಆಂಟಿ. ಪುಟ, ತಾತ ಆಫೀಸ್ಗೆ ಹೋಗ್ಬೇಕು. ತಾತಾಗೆ ಟಾಟ ಮಾಡು. ಟಾಟ ಟಾಟ. ಪುಟ, ನಾನ್ ತಾತ ಆದ್ರೆ ಇವ್ರೇನಾಗ್ಬೇಕು? ಅಜ್ಜಿ ಆಗ. ಅವ್ರ ಆಂಟಿ ಆದ್ರೆ ನಾನು ಅಂಕಲ್ ಆಗ್ಬೇಕು. ಬಟ್ ನಾನು ಅಂಕಲ್ ಅಲ್ಲ, ನಾನು ಯಾರು? ಮಾವ. ಹಂಗಾರ ಅವರು ಅತ್ತೆ. ಕತ್ತೇನಾ? ಗೌತಮ್ ಅವರ ಮಕ್ಕಳಿಗೆ ಏನೇನೋ ಹೇಳ್ಕೊಡ್ಬೇಡಿ, ನೀವು ಆಫೀಸ್ ಹೋಗಿ. ಓಕೆ ಆಂಟಿ, ಬಾಯ್. ಪುಟ್ಟ, ಅತ್ತೆ ಅನ್ನು. ಅತ್ತೆ. ಅತ್ತೆ. ಗುಡ್. ಕೊಡೋದನ್ನ ವೆರಿ ಗುಡ್. ನಿನ್ನ ಮನೆಗೆ ಕಳಿಸಿದ್ದಕ್ಕೂ ಸಾರ್ಥಕ ಆಯ್ತು. ನೋಡೋದಕ್ಕೆ ಹಸು ತರ ಸೌಮ್ಯವಾಗಿದ್ರು ತುಂಬಾ ಚಾಲಕಾಗಿದ್ಯಾ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು, ಅದಕ್ಕೇನಂತೆ? ಅವ್ರು ತುಂಬಾ ಒಳ್ಳೆಯವರು. ಹೀಗೆಲ್ಲ ಮಾಡಿ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಇದಕ್ಕೆ ನನ್ನ ಮನ್ಸು ಒಪ್ತಿಲ್ಲ.
ಥರ ಎಲ್ಲ ಯಾರೂ ಮಾಡಬಾರ್ದಲ್ವಾ? ನನಗೆ ಉಪದೇಶ ಕೊಡ್ತಾ ಇದೀಯಾ? ಅಯ್ಯಯ್ಯೋ ಇಲ್ಲ, ನಾನು ಅಷ್ಟೊಂದು ದೊಡ್ಡೋಳಲ್ಲ. ನನಗೆ ಅನ್ಸಿದ್ದನ್ನು ನಾನು ಹೇಳಿದೆ. ನನಗೆ ಇದೆಲ್ಲ ಮನ್ಸಿಗೆ ತುಂಬ ನೋವು ಕೊಡ್ತಿದೆ, ಪಾಪ ಪ್ರಜ್ಞೆ ಕಾಡ್ತಿದೆ. ಪಾಪ ಪ್ರಜ್ಞೆ. ಒಂದ್ ಮಾತು ತಿಳ್ಕೊ, ಈ ಪ್ರಪಂಚದಲ್ಲಿ ನ್ಯಾಯ, ನೀತಿ, ಧರ್ಮ, ನಿಯತ್ತು ಇವ್ಯಾವಕ್ಕೂ ಬೆಲೆ ಇಲ್ಲ. ಸ್ವಾರ್ಥ ಮಾತ್ರನೇ ಇಲ್ಲಿ ಚಲಾವಣೆ ನಡೆದಿರುತ್ತೆ. ಈ ಸ್ವಾರ್ಥದ ಮೇಲೆನೆ ಎಲ್ಲ ನಿಂತಿರೋದು, ಎಲ್ಲ ನಡೀತಾ ಇರೋದು. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಇದು ದುಬಾರಿ ದುನಿಯಾ, ದುಡ್ಡಿನ ದುನಿಯಾ. ಇಲ್ಲಿ ದುಡ್ಡೇ ಬಾಸು, ದುಡ್ಡೇ ದೇವರು. ಏನಳ? ದುಡ್ಡೇ ದೇವರು. ಆದರೂ ಇದು ತಪ್ಪೇ ಅಲ್ವಾ? ತಪ್ಪು ಅಂದ್ಕೊಂಡ್ರೆ ತಪ್ಪು, ಸರಿ ಅಂದ್ಕೊಂಡ್ರೆ ಸರಿ. ಎಲ್ಲ ಇಲ್ಲಿದೆ. ಇಷ್ಟಕ್ಕೂ ನೀನ್ ಯಾಕೆ ಮೋಸ ಮಾಡ್ತಿದ್ದೀನಿ ಅಂತ ಅಂದ್ಕೊಂತೀಯ? ನಿಮ್ ತಾಯಿಗೆ, ನಿನ್ನ ಮಗಳಿಗೆ ಉಪಕಾರ ಮಾಡ್ತಿದ್ದೀನಿ, ಒಳ್ಳೇದು ಮಾಡ್ತಿದ್ದೀನಿ ಅಂತ ಅಂದ್ಕೋಬೋದಲ್ಲ. ಆ ರೀತಿ ಅಂದ್ಕೊಂಡ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರಾದ್ರೂ ನಿಮ್ಮ ನೋಡ್ಕೊಳಕ್ ಬರ್ತಾರ? ಯಾರಾದ್ರೂ ಬರ್ತಾರ? ಹೇಳು. ಇಲ್ಲ. ಇಲ್ಲ ಅಲ್ವಾ? ಅಂದ್ಮೇಲೆ ನಿಂದೇನ್ ತಪ್ಪಿದೆ ಇದ್ರೆ? ಮೊದಲು ನಮ್ಮ ಬುಡನ ನಾವು ಗಟ್ಟಿ ಮಾಡ್ಕೋಬೇಕು.